Namaste, my dear friends, my dear gods and my dear masters. ಧ್ಯಾನ 365 ಸೆಷನ್ಗೆ ನಿಮ್ಮೆಲ್ಲರಿಗೆ ಆಹ್ವಾನ. ಈ ಧ್ಯಾನವನ್ನು ನಮಗೆ ಹೇಳ್ಕೊಟ್ಟಿದ್ದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿ ಅವರಿಗೆ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 ಅಲ್ಲಿ 252ನೇ ಸೆಷನ್. ಎಷ್ಟೇ ಬ್ಯುಸಿ ಆಗಿದ್ರು ಪ್ರತಿ ದಿವಸ ಯಾರೊಬ್ಬರು ರೆಗ್ಯುಲರ್ ಆಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೋ ಅವ್ರ ಮನಸ್ಸನ್ನ ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ. ಇಬ್ಬರೇ ಇದ್ದಾರೆ ಈ ಭೂಪ್ರಪಂಚದಲ್ಲಿ, ಇಬ್ಬರೇ. ಒಬ್ಬರು ಮಾಂಕ್, ಇನ್ನೊಬ್ಬರು ಮಂಕಿ. ಮಾಂಕ್ ಅಂಡ್ ಮಂಕಿ. ಇದು ಶರೀರ ಅಲ್ಲ, ಮನಸ್ಸನ್ನ ಹೇಳ್ತಾ ಇದ್ದೇನೆ ನಾನು. ಮಾಂಕ್ ಅನ್ನೋ ಒಬ್ಬ ವ್ಯಕ್ತಿಗೆ ಮನಸ್ಸು ಅವರು ಆಧೀನದಲ್ಲಿ ಇರುತ್ತೆ. ಮಂಕಿ ಅಂದ್ರೆ ಕೋತಿ, ಮನಸ್ಸು ಅದರ ಕೈಯಲ್ಲಿರುತ್ತೆ. ನಮ್ಮ ಕೈಯಲ್ಲಿ ಇಲ್ಲ ಅಂದ್ರೆ ಮನಸ್ಸು ಏನ್ ಕೇಳುತ್ತೋ ಅದನ್ನು ಮಾಡ್ತಾ ಅದನ್ನು ಸ್ಯಾಟಿಸ್ಫೈ ಮಾಡೋಕೆ ನಾನು ಹೋಗ್ತಾ ಇದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಬರಲ್ಲ. ಲೈಫು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಮಾಂಕ್ ವರ್ಸಸ್ ಮಂಕಿ ಅಷ್ಟೇ. ಮನಸ್ಸು ಒಂದು ಕೋತಿ ತರ, ಅದಕ್ಕೆ ಕಂಟ್ರೋಲ್ ಮಾಡಿಲ್ಲ ನೀವು ಅಂದ್ರೆ ಜೀವನದಲ್ಲಿ ನಾವು ಏನು ಸಾಧಿಸೋಕೆ ಅದು ಬಿಡಲ್ಲ ನಮ್ಮನ್ನು. ಕೆಲವೊಬ್ಬರಿಗೆ ಆ ಫೋಕಸ್, ಕಾನ್ಸಂಟ್ರೇಷನ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ. ಯಾಕೆಂದ್ರೆ ಅವರು ಹಿಂದಿನ ಜನ್ಮದಲ್ಲೋ ಇಲ್ಲ ಬೇರೆ ಒಂದು ಪ್ರಾಕ್ಟೀಸಸ್ ಮಾಡಿರ್ಬೋದು. ಎಲ್ಲರಿಗೂ ಸಾಧ್ಯ ಆಗಲ್ಲ. ಬಟ್ ಧ್ಯಾನ ಯಾರು ಮಾಡ್ತಾರೋ ಆ ಫೋಕಸ್, ಕಾನ್ಸಂಟ್ರೇಷನ್ ಅಲ್ಲದು ಪ್ರತಿಯೊಬ್ಬರಿಗೆ ಸಾಧ್ಯ ಆಗುತ್ತೆ. ಫೋಕಸ್ ಇಲ್ಲ ಅಂದ್ರೆ ನಮಗೆ ಒಂದೇ ವಿಷಯ ತಗೊಳ್ಳಿ, ಯಾವುದೇ ಒಂದು, ಅದರ ಮೇಲೆ ಫೋಕಸ್ ಇಡಿ ಅಷ್ಟೇ. ಅದಾದ್ಮೇಲೆ ಇನ್ನೊಂದು ನೋಡೋಣ. 100 ವಿಷಯಗಳು ಒಂದೇ ಸತಿ ಮಾಡಬೇಕು, ನಾನೇ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ರೆ ಒಂದಕ್ಕೆ ನಾವು ನ್ಯಾಯ ಮಾಡಲ್ಲ. ಪ್ರತಿಯೊಂದನ್ನು ಗಡ್ಬಡ ಆಗ್ಬಿಡುತ್ತೆ. ಯಾವುದೇ ಮಾಡಿದ್ರು ಸರಿಯಾಗಿ ಮಾಡಬೇಕು, ಕಂಪ್ಲೀಟ್ ಆಗಿ ಮಾಡಬೇಕು, ಇಡೀ ಫೋಕಸ್ ಇಂದ ಮಾಡಬೇಕು. ಒಂದೇ ತಗೊಳ್ಳಿ ಸಾಕು. ನಾನು 11 ಗಂಟೆಗೆ ಈಗ ಈ ಸೆಷನ್ ಮಾಡ್ತಾ ಇದ್ದೀನಿ. ಬೇರೆ ಎಲ್ಲಿ ಯಾವ ಸೆಷನ್ ಇಲ್ಲ, ಒಂದೇ ಭಾಷೆ, ಒಂದೇ ಸೆಷನ್ ಸಾಕು. ಮತ್ತೆ ಈ ಪವರ್ ಮೆಡಿಟೇಷನ್ಸು ನಾನೇನ್ ಮಾಡಿದ್ದೀನಿ ಅಂದ್ರೆ 3 ಪವರ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಗ್ರೂಪಲ್ಲಿ ಆ ಮೆಸೇಜಸ್ ಹಾಕ್ತೀನಿ. ಯಾರಿಗೆ ಯಾವಾಗ ಟೈಮ್ ಸಿಗುತ್ತೋ 20 ಮಿನಿಟ್ಸ್ ರೀಚಾರ್ಜ್, 20 ನಿಮಿಷ ಕೂತ್ಕೊಂಡು ನಮ್ಮನ್ನ ರೀಚಾರ್ಜ್ ಮಾಡ್ಕೋಬಹುದು. ಒಂದೇ ಒಂದು ಸಾಕು. 100 ಬೇಡ, 50 ಬೇಡ, 5 ಬೇಡ, ಆ ಒಂದನದಲ್ಲಿ ನಾವು ನಿಲ್ತ್ಕೊಂಡಿದ್ರೆ, ಫೋಕಸ್ ಆಗಿ ಕಾನ್ಸಂಟ್ರೇಷನ್ ಆಗಿ ಮಾಡಿದ್ರೆ, ಸಿನ್ಸಿಯರ್ ಆಗಿ ಮಾಡಿದ್ರೆ ಸಾಕು. 100, 200, 300 ಅಂತ ತಗೊಂಡು ಅದಕ್ಕೆ ಟಾಸ್ಕ್ ಶೀಟ್ ಎಲ್ಲ ಹಾಕೊಂಡು ಕನ್ಫ್ಯೂಸ್ ಆಗ್ಬೇಡಿ. ಸ್ಪಿರಿಚುವಾಲಿಟಿಯಲ್ಲಿ ನನ್ಗೆ ಒಂದೇ, 11 ಗಂಟೆಗೆ ಸೆಷನ್ ಫಿನಿಶ್. ಬೇರೆ ಎಷ್ಟೋ ಜನ ಎಲ್ಲೋ ಕರಿತಾನೆ ಇರ್ತಾರೋ, ಒಳಗಿಂದ ಹೋಗ್ಬೇಕು ಅಂತ ಅನಿಸಿದ್ರೆ ರ್ಯಾರ್ಲಿ ನಾನು ಅಟೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅದರ ಓದೋರಾಗ್ಲಿ, ಬಿಸ್ನೆಸ್ ಮಾಡೋರಾಗ್ಲಿ, ಮನೆಯಲ್ಲಿರೋ ಅಡಿಗೆ ಮನೆ ಮಾಡ್ತಾ ಇದ್ರು ಹೌಸ್ ವೈಫ್ಸ್ ಆಗಲಿ, ಬಿಸ್ನೆಸ್ ಪೀಪಲ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಲಿ, ಯಾರೇ ಆಗಲಿ, ಒಂದೊಂದು ಕ್ಯಾಟಗರಿಯಲ್ಲಿ ಒಂದೇ ಟಾಸ್ಕ್ ಇವತ್ತು ತಗೊಳ್ಳಿ. ಅದಾದ್ಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ. ಅವಾಗ ಏನ್ ಮಾಡುತ್ತದೆ ಮೈಂಡು, ಓಕೆ ನಮ್ಮ ಬಾಸು ಈ 3 ಕೊಟ್ಟಿದ್ರು, ಈ 3 ಮಾಡೋಣ, ಇದಾದ್ಮೇಲೆ ನೋಡೋಣ ಅಂತ. ಅವಾಗ ನಮ್ಮ ಧ್ಯಾನ ಶಕ್ತಿ ಆಗ್ಲಿ, ಮನೋಶಕ್ತಿ ಆಗ್ಲಿ, ಈ ಯೂನಿವರ್ಸ್ ಎನರ್ಜಿ ಆಗಲಿ, ಕಾಸ್ಮಿಕ್ ಎನರ್ಜಿ ಆಗಲಿ ಒಂದ್ ಕಡೆ ಫೋಕಸ್ ಆಗುತ್ತೆ. ಆ 3 ಅವ್ರ 4 ಪೇಪರಲ್ಲಿ ಬರೆದುಕೊಂಡು ಇವತ್ತು ಈ 4 ಕಂಪ್ಲೀಟ್ ಮಾಡೋಣ. ಈ ಧ್ಯಾನ 365 ಸೆಷನ್ಸ್ ಅಲ್ಲಿ ನಾನು ಈ 69 ಡೇಸ್ ಚಾಲೆಂಜ್ ಅನೌನ್ಸ್ ಮಾಡಿದೆ. ಅದರಲ್ಲಿ ಒಂದು 5-6 ಐಟಮ್ಸ್ ಇದೆ. ಬರೆದುಕೊಂಡು ಒಂದೊಂದು ಟಿಕ್ ಮಾಡಿದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇಷ್ಟೇ ನಾವು ಮಾಡಬೇಕು. ಅವಾಗ ಅದು ಕಂಪ್ಲೀಟ್ ಆಗಿದ್ರೆ, ಆ ಕಂಪ್ಲೀಷನ್ ಇಲ್ಲ ಅಂದ್ರೆ ಮನಸ್ಸು ತುಂಬಾ ಅಲ್ಲಾಡ್ತಾ ಇರುತ್ತದೆ. ಅದು ನಮ್ಮನ್ನ ಒಂದ್ ಜಾಗದಲ್ಲಿ ಕೂತ್ಕೊಳ್ಳೋಕೆ ಪ್ಲಾನ್ ಮಾಡಬೇಕು. ಪ್ರತಿಯೊಂದನ್ನು ಪ್ಲಾನ್ ಮಾಡಬೇಕು. ಒಂದು 10% ಚೇಂಜ್ ಆಗುತ್ತೆ, ಪರವಾಗಿಲ್ಲ. ಬಟ್ ಪ್ಲಾನೇ ಇಲ್ಲ ಅಂದ್ರೆ ಮೈಂಡು ನಮ್ಮ ಮಾತು ಕೇಳಲ್ಲ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ಮತ್ತೆ ಅದು ರೊಟೇಟ್ ಆಗ್ತಾನೆ ಇರುತ್ತದೆ, ಥಾಟ್ಸ್ ಕೊಡ್ತಾನೆ ಇರುತ್ತದೆ. ಅವಾಗ ಕ್ವಾಲಿಟಿ ನಮಗೆ ಲೈಫಲ್ಲಿ ಸಿಗುತ್ತೆ. ಯಾವುದೇ ನಾವು ಮಾಡೋಕೆ ಮುಂಚೆ 1-2 ನಿಮಿಷ ಪ್ಲಾನ್ ಮಾಡಿ. ಪ್ರತಿ ದಿವಸ ಪ್ಲಾನ್ ಮಾಡ್ಬೇಕು. ಇವತ್ತು ಡೇ ನಾನು ಪ್ಲಾನ್ ಮಾಡಿದ್ದೀನಿ, ಈ ವೀಕ್ ಪ್ಲಾನ್ ಮಾಡಿದ್ದೀನಿ. ಗೋಲ್ಸ್ ಅನ್ನೋದು ತುಂಬಾ ಇರುತ್ತದೆ. ಬಟ್ ಆ ಮನಸ್ಸು ನಮ್ಮ ಕೈಯಲ್ಲಿ ಆದಿನಕ್ಕೆ ಬರಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ನಿನ್ನೆ ಒಂದು 13-14 ಲೇಡೀಸ್ ಎಲ್ಲ ಬಂದ್ರು, ಸತ್ಸಂಗ ಆಯ್ತು. 3 hours ಸತ್ಸಂಗ ಆಯ್ತು. ಅವರೆಲ್ಲರಿಗೆ ಒಂದೇ ನಾನು ಹೇಳಿದ್ನಿ, ಧ್ಯಾನ ಮಾಡಿ. ಯಾಕಂದ್ರೆ ಒಬ್ಬೊಬ್ಬರ ಲೈಫಲ್ಲಿ ಸ್ಟೇಜಸ್ ಇರುತ್ತೆ. ಮಕ್ಕಳಿರೋರ್ಗೆ ಮಕ್ಕಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನು, ಒಬ್ಬರಿಗೆ ಬಿಸ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನು, ಒಬ್ಬರಿಗೆ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್, ಒಬ್ಬರಿಗೆ
ಹಸ್ಬೆಂಡ್ ಪ್ರಾಬ್ಲಮ್ಸ್, ವೈಫ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್. ಯಾವುದೇ ಒಂದು ಲೈಫಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮಗೆ ನಮ್ಮ ಜೊತೆ ಇರೋದು ಧ್ಯಾನ ಒಂದೇ. ಮೈಂಡ್ ಯೂಸ್ ಮಾಡಬೇಡಿ ದಯವಿಟ್ಟು. ಇದು ಕರೆಕ್ಟಾ ರಾಂಗ್ ಅನಲೈಸ್ ಮಾಡಬೇಡಿ. ಟ್ರೈ ಮಾಡಿ ನೋಡಿ. 41 ದಿವಸ ಟ್ರೈ ಮಾಡಿ, 21 ದಿವಸ ಟ್ರೈ ಮಾಡಿ, 1 ವರ್ಷ ಟ್ರೈ ಮಾಡಿ, 6 ತಿಂಗಳು ಟ್ರೈ ಮಾಡಿ, ಸಿನ್ಸಿಯರ್ ಆಗಿ ಮಾಡಿ. ಅವಾಗ ರಿಸಲ್ಟ್ಸ್ ಏನೋ ನಿಮಗೆ ಗೊತ್ತಾಗುತ್ತದೆ, ಚೇಂಜ್ ಅನ್ನೋದು ಬರುತ್ತೆ. ರಿಸಲ್ಟ್ಸ್ ಇಲ್ಲ ಅಂದ್ರೆ ನಾವು ಏನೇ ಮಾಡಿದ್ರು ವೇಸ್ಟ್. ನಾವು ಸಿನ್ಸಿಯರ್ ಆಗಿ ಫಾಲೋ ಮಾಡಿಲ್ಲ, ಆದ್ರೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ತಪ್ಪು. ರೂಲ್ಸ್ ಏನಿದೆಯೋ ಅದು ಕರೆಕ್ಟ್ ಆಗಿ ಫಾಲೋ ಮಾಡಿ, ಸಿನ್ಸಿಯರ್ ಆಗಿ ನೀವು ಮಾಡಿದ್ರೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇಷ್ಟೊಂದು ಮಾಸ್ಟರ್ಸ್, ಇಷ್ಟೊಂದು ಜ್ಞಾನ ಸೆಷನ್ಸ್ ಯಾರು ಕೊಡಲ್ಲ. ಇದು ಆಲ್ರೆಡಿ ಪ್ರೂವನ್ ಮೆಥಡ್. ನಿಮಗೆ ಅದು ಅಪ್ಲೈ ಆಗಬೇಕು ಅಂದ್ರೆ ನೀವು ಫಾಲೋ ಮಾಡಬೇಕು ಅಷ್ಟೇ. ಸೊ ನಾನು ಇವತ್ತು ಏನ್ ಮಾಡಬೇಕು, ರೈಟ್ ಇಟ್ ಡೌನ್, ಫೋಕಸ್ ಮಾಡಿ, ಕಂಪ್ಲೀಟ್ ಮಾಡಿ, ಹಾಯಾಗಿ ಮಲ್ಕೊಳ್ಳಿ ಅಷ್ಟೇ. ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ. ವೀಕ್ ಪ್ಲಾನ್ ಇರಬೇಕು, ಬಟ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗು. ಇವತ್ತಿಗೆ ಮಾತ್ರನೇ ನಾನು ಪ್ಲಾನ್ ಮಾಡ್ತೀನಿ, ನಾಳೆ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಮೈಂಡ್ ಮರ್ಕತ್ತ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಕಂಟ್ರೋಲ್ ಮಾಡೋಕೆ ನಾವು ಟ್ರೈ ಮಾಡಲ್ಲ. ಇಗ್ನೋರ್ ಮಾಡಿದ್ರೆ ಮೈಂಡ್ ನಾವು ಏನ್ ಮಾಡೋಕ್ಕಾಗಲ್ಲ. ಮೈಂಡ್ ಇಂದ ಥಾಟ್ಸ್ ಬರುತ್ತೆ ನೋಡಿ, ಆ ಥಾಟ್ಸ್ ಅನ್ನು ನೀವು ಇಗ್ನೋರ್ ಮಾಡ್ತಾ ಇದ್ರೆ ಮೈಂಡ್ಗೆ ಅರ್ಥ ಆಗುತ್ತೆ, ಓ ಈ ಥಾಟ್ಸ್ ಇವ್ರಿಗೆ ಬೇಡ, ಇದು ಬೇಡ, ಅದು ಬೇಡ. ಓವರ್ ದ ಟೈಮ್ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತದೆ ಏನ್ ಕೊಡಬೇಕು, ಏನ್ ಕೊಡಬೇಡ ಅಂತ. ಧ್ಯಾನ ಹೆಚ್ಚು ಮಾಡಿದ್ರೇನೆ ನಿಮ್ಗೆ ಸೊಲ್ಯೂಷನ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಮಾಸ್ಟರ್ಸ್.